ಮೆರುಗು ಸ್ವರ್ಗ ತನಗೆ ಸರಿ ಓದುವಂತಿದೆ. ಹುಡುಗರ ಜನನ ಮೆರುಗು ಸ್ವರ್ಗ ತನಗೆ ಸರಿ ಓದುವಂತಿದೆ. ಕುರುಕುರುಯ ಕಾರ್ತ ಸ್ವರ ಸಂಪನ್ನ ಕೀರ್ತಿ ಮಣಿಮಕುಟ ವರ್ಧನೆಗೆ ದುರೋಣ ನಿರ್ಜರೇಂದ್ರನಿಗೆ ದಾನಗೈದ ಕಂಡ ಸಾಮರೋದರ ದುಶಾಸನಾದಿಗಳಿರ ಎಣೆಯರೆಯನ್ನಗೆ ಸುರಸಿಂಧು ತನಯ ಗುರುವಂಜ ವಿನಯ சாட்டீருவரையில் தனக்கு சரி சாட்டீருவரப்பே சாட்டீருவரையில் தனக்கு சரி சாட்டீருவரப்பே ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯನಿಗೆ ಕೈಕ ದೊರೆಯನಿಸಿ ಬಾಳುತ್ತಿದೆ. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯನಿಗೆ ಕೈಕ ದೊರೆಯನಿಸಿ ಬಾಳುತ್ತಿದೆ. ಸಾಟೀರುವರೆ ನನಗೆ ಸರಿ ಸಾಟೀರುವರಂತೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳಗೆ ಪುಗಳ ಒದಿಸದೆ ಬಿಡುವೆ ಈ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರಗಳನ್ನ ಶತ್ರುಗಳನ್ನು ಬಿಡುವನೇ ಈ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರಗಳನ್ನ ಶತ್ರುಗಳನ್ನು ಬಿಡುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಹೀಗಿರುವಲ್ಲಿ ಸಾಟೀರುವರೆಯಿಂ ನನಗೆ ಸರಿ ಸಾಟೀರುವರತೆ ಸಾಟೀರುವರೆಯಿಂ ನನಗೆ ಸರಿ ಸಾಟೀರುವರತೆ ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯನಿಗೆ ಕೈಕ ದೊರೆಗೆ ಎನಿಸಿ ಮಾಡುತ್ತಿದೆ. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯನಿಗೆ ಕೈಕ ದೊರೆಗೆ ಎನಿಸಿ ಮಾಡುತ್ತಿದೆ. ಸಾಟೀರುವರೆಯಿಂ ನನಗೆ ಸರಿ ಸಾಟೀರುವರತೆ ಪಿತಾಮಹ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನ್ ನಂಬಿಕೊಂಡಿರುವ ಏಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಕೃಷ್ಣವನ್ನು ಕಳಿಸಿರುವರಂತೆ. ಕಾಡಿನಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿದ್ದ ಅವರ ಧೈರ್ಯ ಸ್ಥೈರ್ಯ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಇರಬಹುದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಹಕರಿಸು, ಇಲ್ಲವಾದರೆ ಯುದ್ಧವೇ ಸಿದ್ಧವಾಗುವುದು. ಏನು ಯುದ್ಧವೇ? ತಾತ, ಈ ಅರಮನೆಯ ವಾಸಿ ಮುಂದೆ ಅರಣ್ಯವಾಸಿಗಳ ಆರಾಟವು ಏನೂ ನಡೆಯುವುದಿಲ್ಲ. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಮವಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಿಂದ ಗುಚ್ಚಾಗಿ ಮಾಡುವರ ಸಹೋದರ ದುಶ್ಯಾಸನ. ಪಾಂಡವರು
ಈ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರೋ? ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಲ್ಲಿ ಬೆಳೆದ ನಮಗೇಕೆ ಆ ಚಿಂತೆ? ಸೇವಕ, ಸಮಾಚಾರವೇನು? ಏನು ಪುರುಷೋತ್ತಮ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವರ ಹುಟ್ಟುಗಣಕನುಸಾರವಾಗಿ ದಾಸಿ ಪುತ್ರನಾದ ವಿದುರನ ಮನೆಗೆ ಹೋದಂತೆ ಏಕೆ ಭೀಷ್ಮದ್ರೋಣಾದಿಗಳು ಇರಲಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಾಗಿತ್ತು. ಎಷ್ಟೇ ಆಗಲಿ ನಲ್ಲೆಯರನಲ್ಲ, ಮಾತಿನ ಮಲ್ಲ, ತಿಳುವಳಿಕೆಯೂ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿಕೊಡಿಸಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ಮತ್ತೆ ಯಾವುದೇ ಯಾಚನೆಗಾಗಿ ಬರುತ್ತಿಲ್ಲ. ಓಹ್, ಯಾರು ಮಾತನಾಡುತ್ತಿರುವುದು? ದಾಸಿಪುತ್ರ ವಿದುರ ಮಹಾಶಯ ಚಿಕ್ಕಪ್ಪ ಏನ್ ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಸಾಕು, ಬಾಯಿ ಮುಚ್ಚ. ಗೌರವೇಶ್ವರ, ಬಲವುಳ್ಳವನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದು. ಆದ್ದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಗೌರವೇಶ್ವರ, ವದರದಿರಲೋ ವಿದುರ ಸದರದೆ, ದುಡುಕಿ ವದರದಿರಲೋ ವಿದುರ ಸದರದೆ. ವಿದುರ ವದರದಿರಲೋ ವಿದುರ ಸದರದೆ, ದುಡುಕಿ ವದರದಿರಲೋ ವಿದುರ ಸದರದೆ. ನೆರೆದ ಸಭೆಯೋಡು ನಿಂತು ಜರಿದು ಈ ಕೌರವನ. ವಿದುರ ನೆರೆದ ಸಭೆಯೋಡು ನಿಂತು ಜರಿದು ಈ ಕೌರವ. ನುಡಿವೆಯಾದೊಳ ಇರುವುದು ಕೈಯಲ್ಲಿ ಕಟ್ಟದೊಳ. ನುಡಿವೆಯಾದೊಳ ಇರುವುದು ಕೈಯಲ್ಲಿ ಕಟ್ಟದು. ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ದಬ್ಬಲಿಯ ಮಗನೇನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರವಿ. ದಬ್ಬಲಿಯ ಮಗನೇನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರವಿ. ಕಡುವೈರಿ ಪಾಂಡವರ ಪರವಹಿಸಿ ತರದಂತ ಮಲ್ಲ ಗುರುಬರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ತರದಂತ ಮಲ್ಲ ಗುರುಬರೆಯ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ನೆರೆದ ಸಭೆಯೋಡು ನಿಂತು ಜರಿದು ಈ ಕೌರವನ. ನೆರೆದ ಸಭೆಯೋಡು ನಿಂತು ಜರಿದು ಈ ಕೌರವ. ನುಡಿವೆಯಾದೊಡ ಇರುವುದು ಕೊಲ್ವಲ್ಲಿ ಕಗ್ಗದೊಳ. ನುಡಿವೆಯಾದೊಡ ಇರುವುದು ಕೊಲ್ವಲ್ಲಿ ಕಗ್ಗ. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ದುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ, ಈ ವಿದುರನು ಹಿರಿಯನು, ಓಜನು ಎಂದು ಗೌರವಿಸದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವನು. ಸಹೋದರ ದುಶ್ಯಾಸನ, ಈ ವಿದುರನ್ನು ಈಗ ನೋಡಿಸೋ. ನಡೆದುರುಳು ಕರಸಡಗರದಲ್ಲಿ ನುಡಿಯುವುದನ್ನು ಚಿತ. ನಡೆದುರುಳು 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 ಕರಸಡಗರದಲ್ಲಿ ನುಡಿಯುವುದನ್ನು ಚಿತ. ನಡೆದುರುಳು ನಡೆದುರುಳು ವೀರರೆದುರಲ್ಲಿ ಸಾರಿ ನುಡಿವೆಯ ಈ ನಕ್ಷತ್ರದ ನುಡಿಗಳನ್ನು. ವೀರರೆದುರಲ್ಲಿ ಸಾರಿ ನುಡಿವೆಯ ಈ ನಕ್ಷತ್ರದ ನುಡಿಗಳನ್ನು.
ನನ್ನ ಗ್ರಹ ದಂಡದಿಂದ ನಿನ್ನ ಹಲ್ಲನ್ನು ಮುರಿದು ಬಿಡುತ್ತೇನೆ. ಮೊದಲು ಈ ಸಭೆಯನ್ನು ಬಿಟ್ಟು ತೊಲಗು ಪಾಪೆ. ನೀತಿ ತಿಳಿಯದೆ ಏತಕ್ಕೆ ಪರಿ ಘಾತಕತ್ವವ ಎಸಗುತ್ತಲಿರದೆ ಶಾಸನ. ನೀತಿ ತಿಳಿಯದೆ ಏತಕ್ಕೆ ಪರಿ ಘಾತಕತ್ವವ ಎಸಗುತ್ತಲಿರದೆ ಏತಕ್ಕೆ ಈ ಪರಿ ಮಾತುಗಳಾಡಿದೆ. ಏತಕ್ಕೆ ಈ ಪರಿ ಮಾತುಗಳಾಡಿದೆ. ನೀತಿ ತಿಳಿಯದೆ ಏಕರಿದೆ. ನೀತಿ ತಿಳಿಯದೆ ಏಕರಿದೆ. ನೀತಿ ತಿಳಿಯದೆ ಏಕರಿದೆ. ದುರ್ಯೋಧನ, ಈ ಸಭೆಯಿಂದ ನನ್ನನ್ನು ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ. ಛೇ ಅವಿವೇಕಿ, ನೀನು ಅವಿವೇಕಿಯಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ಆ ನಾಲಿಗೆಯು ಸೇದು ಹೋಗಬಾರದು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಮುರಿಯುವಾಗ ಘಾತವನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಇಲ್ಲೇ ಒಂದು ಬಿಸಾಡುವೆನು. ಪ್ರಮಾದವಾಯಿತು ಕೌರವೇಶ್ವರ. ಪೂಜ್ಯನಾದ ವಿದುರನ್ನು ಅಪಾಸ್ಯ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರನು ನಿನ್ನ ಸಹಾಯಕ್ಕೆ ನಿಂತಿದ್ದರೆ 3 ಲೋಕದಲ್ಲಿ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗಿತ್ತು. ಕರ್ಣ, ಈ ವಿದುರನ ದೊಡ್ಡ ಬೆದರಿಕೆಗೆ ಏನೂ ಎದುರುವುದೇ? ದುರದೋಳ್ ಪಾರ್ಥನ ಶಿರವಂತರಿದು ದುರದೋಳ್ ಪಾರ್ಥನ ಶಿರವಂತರಿದು ಧರಣಿಗುಳುಪುವೆನೆನ್ನುತ್ತ ಶಪಥವನಂತೂ ಮಹೇಶ್ವರನ ಕುವರನ ಮೆಚ್ಚಿಸಿ ಕರ್ಣ, ವರ ಮಹೇಶ್ವರನ ಕುವರನ ಮೆಚ್ಚಿಸಿ ವರಚಾಪವನಂತೂ ನಿನಗೆ ಸರಿ ಸಮರೆನಗೆ ಕರ್ಣ. ಕರ್ಣ, ಕರ್ಣ, ಈ ವಿಧರನು ಯಾವಾಗ ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿದ್ದಾನೆ. ಅದನ್ನು ಬಿಡು. ಈಗ ಕೇಳಿ, ಆ ಪಾಂಡವ ದೂತನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಅವರನ್ನು ಈ ಸಭೆಯಿಂದ ಹೊರದೂಡಬೇಕಾಗುತ್ತದೆ. ಎಚ್ಚರಿಕೆ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೀರಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಎಲ್ಲಿ ಎಂದು ಕೊಡು. ಆ ಕೃಷ್ಣ ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರ್ತೇನೆ. सरसी है कर्म दे जया करसोवे कर्म साक्षिया
ಮಹಿಮನು ನಾನೇ ಮಗ ಅಗಣಿತ ಮಹಿಮನು ನಾನೇ ಮಗ ಧರಿಸಿಗೆ ಧರ್ಮ ದೀಕ್ಷೆಯ ಧರಿಸುವೆ ಕರ್ಮ ಸಾಕ್ಷಿಯ ಧರಿಸಿಗೆ ಧರ್ಮ ದೀಕ್ಷೆಯ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಆಹಾ, ಈ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಹಿರಿಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈತನು ತಾನಾಗಿಯೇ ನನ್ನ ಪಾದಕ್ಕೆ ನಮಸ್ಕರಿಸುವಂತೆ ನನ್ನ ಪಾದದಿಂದ ಈ ಭೂಮಿಯನ್ನೊಂದು ಸಾರಿ ಹೆಟ್ಟಿ ನಿಲ್ಲುವೆನು. ಮಾಯೆ ಜಾಗೃತಳ. ಹೇಳು ಹೇಳು ಚಕ್ರವರ್ತಿ. ರಾಜಾದಿರಾಜನಾದ ನೀನು ಸಾಮಾನ್ಯ ಗೋಪಾಲಕನ ಪಾದಗಳಿಗೆ ನಮಸ್ಕರಿಸುವುದೇ? ಹೇಳಿದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ರೋಷ್ಟ, ನಾವು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಗೋಪಾಲ್, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವ ಇಲ್ಲವೋ ಎಂದು ಪರೀಕ್ಷಿಸಿದಷ್ಟೇ ಬಂದದ್ದಾಯ್ತು. ಕುಳಿತುಕೋ. ಪಾಂಡವರ ರಾಯಭಾರಿಗೆ ಸ್ವಾಗತ, ಸುಸ್ವಾಗತ, ಪ್ರಚಂಡ ಸ್ವಾಗತ. ಶ್ರೇಷ್ಠ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಪ್ರಿಯಕರವಲ್ಲವೇ ದುರ್ಯೋಧನ? ಸ್ವಲ್ಪ ಮಟ್ಟಿಗೆ ಪ್ರಿಯಕರವೆಂದು ಏಕೆ ಹೇಳುತ್ತಿರುವೆ? ಪೂರ್ತಿಯಾಗಿದೆ ಎಂದು ಹೇಳ. ಯಾರಲ್ಲೇ ರಾಜವರ್ತಕೆಯನ್ನು ಬರಮಾಡೆ. ಕರುಣಾಳು ಕುರು ಭೂಪ ರಾಜೇಶ್ವರ. ಕರುಣಾಳು ಕುರು ಭೂಪ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ. ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ. ಕರುಣಾಳು ಕುರು ಭೂಪ ರಾಜೇಶ್ವರ. ರಾಜ ಅಪ್ಪ, ರಿಪು ಭಯಂಕರ ರೂಪ ಮನೋಗರ. ಚಾಪ ಬಿದ್ದೆ ಶೂರ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಗರ. ಚಾಪ ಬಿದ್ದೆ ಶೂರ ಕರ್ಣನ ಪರಮಾತ್ಮ. ಸೋದರ ಮದನ ಸೋದರ
ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಮಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಜಗ ಈ ಜಗ ಮಲ್ಲ 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 ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುದಾಳು ಕುರು ಭೂಪರಾಜೇಶ್ವರ ಪರಿಗಿಣಗು ಕುರು ವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪರಾಜೇಶ್ವರ भले भले नीलवर्णधारी ಈ ಚಲುವ ನೀಲವರ್ಣಧಾರಿ ಈ ಚಲುವ ಕೊಳಲನಾಗದಿ ಜಯದ ಜನರಲ್ಲೆಲ್ಲ ಮರುಳುಗೊಳಿಬ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ನಮನಗಳು ಈ ನರ್ತಕಿಯರ ನಮನಗಳು ಏನು ಹೇಳಿದ್ದು ಮತ್ತೊಮ್ಮೆ ಹೇಳಿ. ಕ್ಷಮಿಸಿದ ಪ್ರಭು, ಅಪರಾಧವಾಯಿತು. ಭೀಮನಿಗೀವನು ಕೊಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಭೀಮನಿಗೆ ಆ ಭೀಮನಿಗೀವನು ಕೊಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲ
ಇವನಿಗೆ ಸರಿಸಾಡಿ ಯಾರಿಗರಿಲ್ಲ ಇವನಿಗೆ ಸರಿಸಾಡಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಜಗದೇ ಕಬೀರ ಛಲದಲ್ಲಿ ಬಲದಲ್ಲಿ ಜಗದ ಕಬೀರ ಛಲದಲ್ಲಿ ಬಲದಲ್ಲಿ ಜಗದೇ ಕಬೀರ ಕರುಣಾಳು ಕುರು ಪರಾಜೇಶ್ವರ ತಗದಿ ಮಿದಗ ಚಂಡು ತಗದಿ ಮಿದಗ ಚಂಡು ತಗದಿ ಮಿದಗ ಚಂಡು ಅಂತ ತಗದಿ ಮಿದಗ ಚಂಡು ತಗದಿ ಮಿದಗ ಚಂಡು ತಗದಿ ಮಿದಗ ಚಂಡು ಇದ್ದಿದ್ದೆ ತದ್ದಿತ್ತಗನ ಕಜೇಂ ತಜಂ ತರಿದಕ ದಿತ್ತಗನ ಕಜೇಂ ತಜಂ ತರಿ ತಕಿಡ್ಡ ತದಿಮಿ ತಕ ಜನ ತಕಿಡ್ಡ ತದಿಮಿ ತಕ ಜನ ಹೇ ದಿತ್ತಗನ ಕಜೇಂ ತಜಂ ತರಿದಕ ದಿತ್ತಗನ ಕಜೇಂ ತಜಂ ತರಿ ತಂಗಿಡ್ದಕ ಹಾ ತಜಂ ತರಿ ದಿತ್ತಗನ ಕಜೇಂ ತಜಂ ತರಿ ತಂಗಿಡ್ದಕ ಬೀಂಗಿನಕ ತಂಗಿಡ್ದಕ ಬೀಂಗಿನಕ ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಕೃಷ್ಣ, ನೀನು ಒಂದು ಸಮಾಚಾರವೇನು? ದುರ್ಯೋಧನ, ನೀನು ಈ ಗುರುಜನರ ಮಾತನ್ನು ಅನುಸರಿಸಿ ನೋಡುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಿ ಹೋಗಲು ಬಂದಿರುವನು ದುರ್ಯೋಧನ. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಬಹುದಲ್ಲವೇ? ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ದುರ್ಯೋಧನ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದುದರಿಂದ ತಾವುಗಳು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ,
ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಈ ರೀತಿ ಮಾಡದೇ ಇದ್ದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವಿರೋ. ಇವೆರಡರಲ್ಲಿ ಒಂದು ಪ್ರಶ್ನೆಯು ಮಾತ್ರ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರೂ ಆದ ಪಾಂಡವರು ತಮ್ಮ ಆಜ್ಞೆಯಂತೆ ವನವಾಸ, ಅಜ್ಞಾತವಾಸ ಇವುಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಅವರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಗ್ರಹದಹನ, ವಿಷಭೋಜನ, ಸರ್ಪಬಂಧನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾ ಅಪರಾಧಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ಪರಿಶೀಲಿಸಬೇಕಾಗಿದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ರಾಜ ಕೇಳಲೇಸು ವಿಧವ ಗೈವರೇ ನಯ್ಯ ಓರೋ ರಾಜ ಕೇಳಲೇಸು. ಗೌರವೇಶ್ವರ ಆಚಾರ್ಯವೇ, ಅಂತಿನ ದಿನದಳು ಒಂದವ ಮಾನವ ಅಂದಿನ ದಿನದಳು ಒಂದವ ಮಾನವ ಮುಂದೆ ನರಿಯದೆ ದಂದು ಪಡುವೆ. ಮುಂದೆ ನರಿಯದೆ ದಂದು ಪಡುವೆ. ಕೊರು ರಾಜ ಈ ವಿಧವ ಕೈವರೇ ನಯ್ಯ ಕೊರು ರಾಜ ವತ್ಸ ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡು. ದುರ್ಬೋಧನೆಗೆ ಕಿವಿಗೊಡಬೇಡ. ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಗೌರವೇಶ್ವರ, ಓಹ್, ಯಾರು ಮಾತನಾಡುತ್ತಿರೋ? ದಾಸಿಪುತ್ರ ಚಿಕ್ಕಪ್ಪ ವಿದುರ ಮಹಾಶಯ, ನನಗೆ ಉಪದೇಶವನ್ನು ಮಾಡಲು ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದು ಎಂದು ಹಿರಿಯರು ಹೇಳಿದ್ದಾರೆ. ಆದರೆ ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನು ಹೇಳುವುದು ನಿನಗೆ ಕೇಳಿಸುವುದಿಲ್ಲ. ಅಧಿಕಾರವನದಿಂದ ಗರ್ವಿತನಾದ ನಿನಗೆ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಾನು ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು
ಹೇಳುವುದಕ್ಕಿಂತಲೂ ನಾನೇನು ಹೆಚ್ಚಿಗೆ ಹೇಳಲಾರೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀನು ಅವರಿಗೆ ನೀಡಿ ಸಹಕರಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಅವರಿಗೆ ಕೊಡು. ಅವರು ಅಷ್ಟಕ್ಕೆ ತೃಪ್ತಿ ಹೊಂದುವರು. ಇದು ನನ್ನ ಅಭಿಮತ ಸುಯೋಧನ. ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹನಿಗಾಗಲಿ ನನ್ನೋರ್ವನಲ್ಲೇ ದೋಷಗಳು ಕಂಡುಕೊಂಡು ಆ ಪಾಂಡವರು ನಿರ್ದೋಷ. ಕೃಷ್ಣ, ವಿದುರ, ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿದೆ. ಆದರೆ ಈ ನಮ್ಮರುಳು ಮಾತಿಗೆ ಒಳಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ ತಿಳಿದರು. ಇದು ಶುದ್ಧ ಕ್ಷತ್ರಿಯ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ. ಬಲೆ ಬಲೆ ಕೃಷ್ಣ, ಆಗಲ್ಲ. ಹೇಳುವುದು ಕೇಳೋ. ಈ ಕೆಚ್ಚದೆ ಕೌರವರನ್ನು ಕೊಚ್ಚಬೇಕೆಂದರೆ ತುಚ್ಛ ಪಾಂಡವರು. ಅದು ದುರಾಗ್ರಹ. ಲೋಕೈಕವೀರ, ಈ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ಓದಿಸಬೇಕೆಂದರಲ್ಲವೇ ಆ ಪಾರ್ಥ. ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನವನ್ನು ಕುಡಿಗೈದು ಇಡೀ ಭರತ ಖಂಡದಲ್ಲಿ ನಮ್ಮ ದೊಡ್ಡಪ್ಪನಾಗಿಯನ್ನು ಆರಿಸಬೇಕೆಂದರಲ್ಲವೇ ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ಮತಿಗೆಟ್ಟ ಪಾಂಡವರು. ಅದು ಆಗ್ರಹ, ಅದು ಅಭಿಮಾನ. ಕೃಷ್ಣ, ಹೆಚ್ಚೇನು ಹೇಳೋನು? ಇನ್ನು ನೀವ್ಯಾರು ಏನು ಹೇಳಿದರು ಈ ದುರ್ಯೋಧನನು, ಈ ದುರ್ಯೋಧನ ನಿರ್ಧಾರ ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಧನೆಯಿಂದ ಏನು ಪ್ರಯೋಜನವಿಲ್ಲ. ವಿಷ್ಣು, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಗೋಪಾಲುಗಳೇ, ಇಂತಹ ಯುದ್ಧ ಗುರು ಮಾತುಗಳಿಂದ ಪ್ರಯೋಜನವಾಗುವುದಿಲ್ಲ ಕೃಷ್ಣ, ಪ್ರಯೋಜನವಾಗುವುದಿಲ್ಲ. ವಿಷ್ಣು, ಗುರುದೊಳಗವರ ವಿಧಾನವೆಂಬುದಾದ ಹಠವ ಸಹಿಸಲಿದೆ ಹಠವ ಸಹಿಸಲಿದೆ. ವಿಷ್ಣು, ಗುರುದೊಳಗವರ ವಿಧಾನವೆಂಬುದಾದ ಹಠವ ಸಹಿಸಲಿದೆ ಹಠವ ಸಹಿಸಲಿದೆ ಹಠವ ಸಹಿಸಲಿದೆ. ಅಧಮ ಪಾಂಡವರ
ಸೋಕ್ಕಡೆಯಿಸಬಲ್ಲೆ. ಆದರೆ ಇಂತಹ ನುಡಿಗಳನ್ನು ಮಾತ್ರ ಸಹಿಸಲಾರೆ. ಕೃಷ್ಣ, ದಿಕ್ಕೆಟ್ಟ ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವ ಸಮೂಹವನ್ನೇ ನೆಲಕ್ಕೆ ಬಿಡವಲ್ಲ ಗಂಡುಗಲಿ ನಾನೆಂದು ತಿಳಿ. ಆ ನಿನ್ನ ಬಂಡ ಭೀಮನ ಗಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಇರಲು ನಾನು ಸದಾ ಸಿದ್ಧನಿದ್ದೇನೆ. ಹೋಗು, ಸಮರವೇ ಸಿದ್ಧ. ಕೃಷ್ಣ, ಸಮರವೇ ಸಿದ್ಧ. ಕೃಷ್ಣ, ಕಡಿದಿಡಿರುವ ಬಲ ಬಲ, ಕಡಿದಿಡಿಯುವ ನಿರುಪಗಳ ಬಲ ಬಲ, ಕಡಿದಿಡುವ ನಿರುಪಗಳ ಬಲ ಬಲ. ಸಿದ್ಧರಾಜ, ಕಡಿದಿಡುವ ನಿರುಪಗಳ ಬಲ ಬಲ, ಕಡಿದಿಡುವ ನಿರುಪಗಳ ಬಲ ಬಲ, ಕಡಿದಿಡುವ ನಿರುಪಗಳ ಬಲ ಬಲ. ಪರಮ ಪಾಪಿಗಳು ಇಡಿಗೆ ಸಿಕ್ಕಲು, ಪರಮ ಪಾಪಿಗಳು ಇಡಿಗೆ ಸಿಕ್ಕಲು, ಬಿಡುದು ನೀಚರ ಒಡಲನ ಬಗೆವೆ, ಬಿಡುದು ನೀಚರ ಒಡಲನ ಬಗೆವೆ. ಅಡಿಯೋಳ್ ಮೆಂಟೆ ಪುಡಿ ಪುಡಿಗೊಂಡು, ಅಡಿಯೋಳ್ ಮೆಂಟೆ ಪುಡಿ ಪುಡಿಗೊಂಡು, ರೊಂಡ ಮುಂಡಗಳು ರುಂಡುಗೈರ, ರೊಂಡ ಮುಂಡಗಳನ್ನು ರುಂಡುಗೈರ. ಕಡಿದಿಡುವ ನುರುಪುಗಳ ಬಲ ಬಲ, ಕಡಿದಿಡುವ ನುರುಪುಗಳ ಬಲ ಬಲ, ಕಡಿದಿಡುವ ನುರುಪುಗಳ ಬಲ ಬಲ. ಹಲಮ ಪಾಂಡವರು ಇಳಿಗೆ ಸಿಕ್ಕಲು, ಹಲಮ ಪಾಂಡವರು ಸಿಕ್ಕಲು, ಕಡಲು ನುಗ್ಗಿದನು ತುಳಿದಂತಾಗ, ಕಡಿದಿಡುವ ನಿರುಪುಗಳ ಬಲ ಬಲ, ಕಡಿದಿಡುವ ನಿರುಪುಗಳ ಬಲ ಬಲ, ಕಡಿದಿಡುವ ನಿರುಪುಗಳ ಬಲ ಬಲ. ಕೃಷ್ಣ, ಕುಲಛಲವೆಂಬ ಗದೆ ಹಿಡಿದ ಬಂದು ಆ ಬಂಡ ಭೀಮನ ಬಿಸಿ ರಕ್ತವನ್ನು ಮಾನ ಮಾಡದೆ ಬಿಡುವುದಿಲ್ಲ. ಎದುರಿನ ಸಿದ್ಧ ಎದುರಾಳಿಗಳನ್ನು ಸಕ್ಕಡಗಿಸದಿದ್ದರೆ ನಾನು ಸ್ವಯಂ ಸಿಂಧು ರಾಜನೇ ಅಲ್ಲ. ಕೃಷ್ಣ, ಹೋಗು, ಯುದ್ಧವೇ ಸಿದ್ಧವಾಗಲಿ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ ಯದುಪತಿ. ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೋತನಾಗಲು ಏಕೆ ದಾತನ್ಯಾರೋ ಇತವಾ ಮರೆತೊಡ ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ. ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ಪರಮಾತ್ಮ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಯತ್ನಿಸುತ್ತಿರುವೆಯಾ? ಇದು ನಿನಗೆ ಧರ್ಮವೇ ಕರ್ಣ? ಪರಮಾತ್ಮ, ಕರ್ಣ, ಪಾಂಡೋ ತನಯಾರೋ ದುರಾದಳೋ ಕೆಣಕದೆ, ಪಾಂಡೋ ತನಯಾರೋ ದುರಾದಳೋ ಕೆಣಕದೆ, ಸಂಧಿಯ ನಾಟಕ ಆಡಲು ತಳೋ ನಿಲ್ಲರೆ, ಸಂಧಿಯ ನಾಟಕ ಆಡಲು ಕಳೋಹಿದರೆ ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ. 来， ವಲ್ಲಭನೇ. バーマ ಬಾ 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 ಬಾ
ಹಠವಂತರು ನಾವು ದಿಟವಿದು ನೀ ಕೇಳೋ. ಹಠವಂತರು ನಾವು ದಿಟವಿದು ನೀ ಕೇಳೋ. ಹಠವಂತರು ನಾವು ಕೃಷ್ಣ ಹಠವಂತರು ನಾವು ದಿಟವಿದು ನೀ ಕೇಳೋ. ಹಠವಂತರು ನಾವು ದಿಟವಿದು ನೀ ಕೇಳೋ. ದುರದಳು ಪಾತನ ಶಿರ ಕಡೆ ದೇಡುವೆ. ದುರದಳು ಪಾತನ ಶಿರ ಕಡೆ ದೇಡುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ. ಪರಮಾತ್ಮ, ಕರ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲ. ಹಾ, ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು ಯದುಪತಿ. ನಿನ್ನ ಈ ಕೃತಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾವು ಒಪ್ಪುವುದಿಲ್ಲ ಯದುಪತಿ. ಓಹೋ, ಮೇರೆ ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳಿ. ಭಾರತ ಭೂಮಿ ಜಯಿಸಿ ದುರಾಜ. ಭಾರತ ಭೂಮಿ ಜಯಿಸಿ ದುರಾಜ. ಸಮಾನ ಶೌರ್ಯ ಸಾಗದಲ್ಲಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಜ. ಜಯಿಸಿ ದುರಾಜ. ಕರೆಸಿ ಗನಿ ಅನುಜಾತರ. ಕರೆಸಿ ಗನಿ ಅನುಜಾತರ. ಕರೆಯ ನಿಂತು ಖ್ಯಾತಿ ಪಡೆಸಿರಾರು ವೀರ. ಕರೆಯ ನಿಂತು ಖ್ಯಾತಿ ಪಡೆಸಿರಾರು ವೀರ. ವೈರವನೆ ನೀಗಿನಿ ಸೈರಣೆಯ ತಾಳೈ. ವೈರವನೆ ನೀಗಿನಿ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಪರಿತ ವರಗುಣ ಇದನೆ ದರೆ ಪೊರೆಯೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಪರಿತ ವರಗುಣ ಇದನೆನಿಸಿ ದರೆ ಪೊರೆಯೈ. ಭಾರತ ಭೂಮಿ ಜಯಿಸಿ ದುರಾಜ. ಸಮಾನ ಶೌರ್ಯ ಸಾಗಸ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಜ. ಜಯಿಸಿ ದುರಾಜ. ಕಡೆಗೂ ನನ್ನ ಮಾತನ್ನು ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸ್ನೇಹಿತರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇಕೆ ಧ್ವಂಸ ಮಾಡುವೆ? ಪಾಂಡವರ ಮೇಲಿನ ರಾಜ್ಯದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗಾದರೂ ಸಮ್ಮತಿಸು. ದಾನವ ವಿಜಯಿ ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭಾರತ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ದುರ್ಯೋಧನ, ನಿನ್ನಲ್ಲಿ ಸಂಧಿಯ ಭಿಕ್ಷೆಯನ್ನು ಬೇಡುವೆ. ಭಿಕ್ಷೆ ಪ್ರದಾನ ಮಾಡು ದುರ್ಯೋಧನ.
ರಾಜ, ಪಾಂಡವರು ಜೂಜನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸವನ್ನು ಕಾರ್ಯವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೃಷ್ಣ, ಈ ವಿಸ್ತಾರ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರಧರ್ಮವಿರುವುದೇ ಹೇಳಿ ಪಾಂಡವರಲ್ಲೇ ಕೃಷ್ಣ. ಕ್ಷಾತ್ರಧರ್ಮವಿರುವುದೇ ಹೇಳಿ ಪಾಂಡವರಲ್ಲೇ ಅರಿತನಿ ರೂಢಿಯೊಳಗವರಂತೂ ಶ್ರೇಷ್ಠದನಿಪರೈ ನನಗಲ್ಲವ ಈ ಸಂಧಿಯ ಬಯಕೆ ಅರಿತು ನೀಡಲ್ಲವ ಭ್ರಾಂತ ಮೂಡಿಪೆಯೋ ಮುಕುಂದ. ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಅವರು ಈ ಪಾಂಡವರು ಈ ವಿಫಲವಾದ ಸಾಮ್ರಾಜ್ಯವನ್ನು ಅವರ ಕೈಗೆ ಒಪ್ಪಿಸುವ ಅಪಮಾನವು ನನ್ನಿಂದ ಆಗದು. ಕೃಷ್ಣ, ಈ ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯರ ಧರ್ಮ, ಕಾಮ, ಮೋಕ್ಷ ಮತ್ತು ಏಕಮಾತ್ರ ಸಾಧನೆ. ಕೃಷ್ಣ, ಕ್ಷತ್ರಿಯನೆಂದಿಗೂ ಯುದ್ಧದ ಹೊರತಾಗಿ ಭಯವನ್ನು ಪಡುವುದಿಲ್ಲ, ಭಯ ಪಡಲಾರದು. ದುರ್ಯೋಧನ, ಸ್ಥಿರನಾಗು ದುರ್ಯೋಧನ. ಯುದ್ಧವೇ ನಿನ್ನ ಅಭಿಷ್ಟವಾದರೆ ಅಗತ್ಯವಾಗಿಯೂ ನಾನು ಅದನ್ನೇ ಒಪ್ಪಿದೆ. ದುರ್ಯೋಧನ, ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅವ್ಯಾಜ ಅಪರಾಧಗಳು ಏನೆಂದು ಕೇಳುವೆಯಾ? ರಾಜಸುಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಪಾಂಡರಾಯನನ್ನು ಧರ್ಮರಾಯನನ್ನು ಕಪಟ ದ್ಯೂತಕ್ಕೆ ಎಳೆತಂದದ್ದನ್ನು ಮರೆತೆಯ? ಇವೆಲ್ಲಕ್ಕಿಂತಲೂ ಎಳೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಯಲ್ಲಿ ಎಳೆತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ನಿನ್ನ ನೀತ ಸ್ಮೃತಿಯನ್ನು ಪ್ರಳಯದ ಕಾಲದ ಧೂಮಕೇತುವಿನಂತೆ ಹಿಂಬಾಲಿಸುತ್ತಿರುವೆವು. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ, ಕಪಟ ದ್ಯೂತ ಇಂತಹ ಮಹಾ ಅಪರಾಧಗಳನ್ನು ಮನ್ನಿಸಿ, ಇಂತಹ ಮಹಾ ಅಪರಾಧಗಳು ನಿನ್ನ ನೀಚ ಸ್ಮೃತಿಯನ್ನು ಸ್ಮರಿಸುತ್ತಿರುವವು. ಭೀಷ್ಮ ದ್ರೋಣಾದಿಗಳ ಗುರು ಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ದುರ್ಯೋಧನ, ಹೋಗಲಿ, ನಮ್ಮ 5 ಜನರಿಗೆ ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು, ಅವರು ಅಷ್ಟಕ್ಕೆ ತೃಪ್ತರಾಗುವರು. ದುರ್ಯೋಧನ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡಿ ಅಲೆಯುತ್ತಿದ್ದ 50 ಊರುಗಳು ಸಿದ್ಧವಾಗಿರುವುದು. ಅವರು ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುತ್ತೇನೆ. ದುರ್ಯೋಧನ, ದುಡುಕಬೇಡ, ದುಃಖಿಸಬೇಡ, ದುಃಖಿಸಿ ದುರ್ಗತಿಯನ್ನು ಹೊಂದಬೇಡ.
ನಮ್ಮ ಭೀಮಸೇನ ಮಹಾವರಟ ಯಾರ ಮಾತಿಗೂ ಲೆಕ್ಕಿಸತಕ್ಕವನಲ್ಲ. ಆತನಿಗಾದರೆ ಒಂದು ಗ್ರಾಮವನ್ನು ಕೊಡು ದುರ್ಯೋಧನ. ಏನೋ ಒಂದು ಗ್ರಾಮವೇ ಕೃಷ್ಣ, ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದು ನಿಂತಿರುವ ಈ ಕುರುಚಕ್ರೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ಲೆಕ್ಕಳಲ್ಲ. ಆ ಪಾಂಡವರ ಸತಿ ಪಾಂಚಾಲೆ ಒಂದೇ ತೊಟ್ಟೆನು ಕೃಷ್ಣ ಈ ಚಲವನ್ನ. ಕೃಷ್ಣ, ದುರ್ಯೋಧನ, ಭೂತ ಪ್ರೇತಗಳಿಗೆ ಒಡೆಯನಾದ ಆ ಭೂತನಾಥೇಶ್ವರನೇ ಕಾಲ್ಕೆರೆದು ಕದಲಿದ್ದರೂ ಸರಿಯೇ ಕಲಿ ಅಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚುವಾದರೂ ಸರಿಯೇ. ಕೃಷ್ಣ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿದು ಮಣ್ಣಾಗುವಾದರೂ ಸರಿಯೇ ಛಲವನ್ನು ಬಿಡೆ, ಛಲವನ್ನು ಕೊಡೆ. ಹೇಳು ಮುರಾರಿಗೆ ಹಠ ಮಾಡಿ ಗೆಲ್ಲಲು ಅವ ರಾಜ್ಯವ. ಕೃಷ್ಣ, ಹೇಳು ಮುರಾರಿಗೆ ಹಠ ಮಾಡಿ ಗೆಲ್ಲಲು ಅವ ರಾಜ್ಯವ. ಛಲವನ್ನು ಬಿಡದರೆ ತೊಡುಗಲಿ ದರ್ಪದೆ, ಛಲವನ್ನು ಬಿಡದರೆ ಕೊಡುಗಲಿ ದರ್ಪ. ಛಲವ ಜಯಿಸಿ ಗಣಮುಖಗಳು ನಾವು, ಛಲವ ಜಯಿಸಿ ಗಣಮುಖಗಳು ಛಲ ಜಯಿಸಿ ಗಣಮುಖದಿ ನಡೆಯುವೆ. ಛಲವ ಜಯಿಸಿ ಗಣಮುಖದಿ ನಡೆಯುವೆ. ಕೊಡುವುದಿಲ್ಲವ ದುರಂತವಾಗಿ ಕೊಡುವುದಿಲ್ಲವ. ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿನ ಜೀವತ್ವದೇ. ಯುದ್ಧ ಮಾಡಿ ಗೆಲ್ಲಲಿನ ಜೀವತ್ವದೇ. ಕೊಡುವುದಿಲ್ಲವ ರಾಜ್ಯ ಕಡೆಯ ಮಾತಿನ ದುರಂತವಾಗಿ ಕೊಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯ. ಕೃಷ್ಣ, ಒಂದು ಗೋವಿನ ಪಾದದಲ್ಲಿ ಒಂದು ಮುಳ್ಳು ಮುಳ್ಳುವಷ್ಟು ಭೂಮಿಯು ಸಹ ದೊರೆಯುವುದಿಲ್ಲ. ಇನ್ನು ಯುದ್ಧವೇ ಸಿದ್ಧವೆಂದು ಆ ಪಾಂಡವರಿಗೆ ಹೇಳಿದ್ರು. ದುರ್ಯೋಧನ, ಕಡೆಗೂ ನನ್ನ ಮಾತನ್ನು ನಿರಾಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ಪುರಸ್ಕರಿಸಿದೆ ಎಂದು ಅದು ಅನುಚಿತವೇ? ಯದು ವಂಶ ಕಳಂಕ ಸ್ವರೂಪ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ 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 ಸೈರಣೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ 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 ಸೈರಣೆ. ಅದಕ್ಕಿಂತ ಹೊರರುವೆ ಅದೇ ಮಾತಾಡುವೆ, ಅದಕ್ಕಿಂತ ಹೊರರುವೆ ಅದೇ ಮಾತಾಡುವೆ. ಕುಲಹೀನ ಕುಲಹೀನ ಕುಲ ಮಾತೆಯ ಹೊರಲಿಯು ಅಡಗಿತು ಕೆಡುಕನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ 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 ಸೈರಣೆ. ಕದನದೊಳು ನಿನ್ನ ಮದವನಡಗಿವ, ಕದನದೊಳು ನಿನ್ನ ಮದವನಡಗಿವ. ಚತುರರಿಗರು ಮರುಳೆ ಮಂದಮತಿಯದೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ. ತಂದು ಗವ ಪಡುವೆ ನೀ
ಪಡುವೆ ರೂಪ ಕೈಸೆ ಈ ನಿನ್ನ ಹೋದ ರೂಪ ಕೈಸೆ ಈ ನಿನ್ನ ಹೊಸ ಸೈರಿಸಬಲ್ಲವರಾರೈ ಸೈರಿಸಬಲ್ಲವರಾರೈ ಪರಮ ಪುರುಷನೆಂಬ ಬಿರುದನು ಪಡೆದೆಯೋ ಅದಕ್ಕೆ ಪರಮ ಪುರುಷನೆಂಬ ಬಿರುದನು ಪಡೆದೆಯೋ ಅದಕ್ಕೆ ಕೆಡುಕನೆ ಗತಿ ಬೇಡೈಸು ಯೋಧನನೆ ತೋರೀಗ ಕಾಣಿಯಲು ಸೈರಣೆ 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 ಇದು ಅಕ್ಷಮ್ಯ ಅಪರಾಧ ಸುಯೋಧನ. ಅಪರಾಧಕ್ಕೆ ಶಿಕ್ಷೆ ಅದು ತಾವೇ ನಿರ್ಧರಿಸಬೇಕು. ಯಾರು ನಿಲ್ಲಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿದ್ದೇನೆ. ಯಾರಿಗೋ ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಹೇಳುವ ಪ್ರಯೋಜನ ಇಲ್ಲ. ಸಾರ್ವಭೌಮ ಕೃಷ್ಣ, ನಿನಗೆ ಉಚಿತ ರೀತಿಯಲ್ಲಿ ಸತ್ಕಾರವನ್ನು ಮಾಡಬೇಕೆಂದು ನಮ್ಮ ಮಾವನವರ ಸಲಹೆಯುತ್ತಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರವಾಗಿಯೇ ಸ್ವೀಕರಿಸುವೆನು ದುರ್ಯೋಧನ. ಸೋದರ ಅಣ್ಣ ಸಿಂಧುರಾಜ ಶಗುನಿ ಹಗ್ಗದಿಂದ ಇವರನ್ನು ಬಂಧಿಸಿದೆ. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಬುದ್ಧಿಯನ್ನೇ ಕಲಿಸುತ್ತೇವೆ. ಈಗ ಬಂಧಿಸಿರಿ ನನ್ನನ್ನು. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ. ಯಾರನ್ನು ಕರೆದರೆ ಯಾರನ್ನು ಕರೆದಿ? ಸೋದರ ಕತ್ತಿಯನ್ನು ಎಲ್ಲ ಕಡೆಯಿಂದ ಚಾಪಿಸ. ಮಾಯೆ ಮಾಯೆ ಮಾಯೆ. ಕರ್ಣ, ಪರಮಾತ್ಮ, ನನ್ನೊಡನೆ ಬಾ. ನಿನಗೆ ಕೆಲವೊಂದು ರಹಸ್ಯದ ವಿಚಾರವನ್ನು ತಿಳಿಸಿದರು. ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವೊಂದು ರಹಸ್ಯದ ವಿಚಾರವನ್ನು ಮಾತನಾಡಬೇಕು. ಬಾ ಕರ್ಣ. ಪರಮಾತ್ಮ. ಕರ್ಣ, ಕಾಮ ಜನಕಾರಿಯೇ ಸ್ವಾಮಿ, ಕಾಮ ಜನಕಾರಿಯೇ ನಮನ. ಕಾಮ ಜನಕಾರಿಯೇ ಸ್ವಾಮಿ, ಕಾಮ
ಅಡೆದು ಜಲದೊಳೆಸೆದ ದೆಸೆಯಿನ ಸಿಗುವಂತೆ ನಾನು ಯಾರೋ ಅಡೆದು ಜಲದೊಳೆಸೆದ ದೆಸೆಯಿನ ಸಿಗುವಂತೆ ನಾನು ಕಷ್ಟಗಾರರಿಗೆ ನಾವೇ ದೊರೆತ ಅನಾಮಧೇಯನು ನಾನು ಕಷ್ಟಗಾರರಿಗೆ ನಾವೇ ದೊರೆತ ಅನಾಮಧೇಯನು ನಾನು ಮಾತಾಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೆನ್ನ ಸಲಹಿದರಾದರು ಜಾತಿ ವಿಚಾರವ ಬೇಡದಾದರು ಮಾತಾಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೆನ್ನ ಸಲಹಿದರಾದರು ಜಾತಿ ವಿಚಾರವ ಬೇಡದಾದರು ಜಾತಿ ವಿಚಾರವ ಬೇಡದಾದರು ಕಾಮಜನಕ ಹರಿಯೇ ಸ್ವಾಮಿ ಕಾಮಜನಕ ಹರಿಯೇ ನಮನ ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದೇ ಸತ್ಯಕ್ಕೆ ಸನಿಹವೇ ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದೇ ಸತ್ಯಕ್ಕೆ ಸನಿಹವೇ ನಿನ್ನೀ ನುಡಿಯ ಪರವಸೆ ಇದೆನಾ ಪರಮಾತ್ಮ ನಿನ್ನೀ ನುಡಿಯ ಮೇಲ್ ಪರವಸೆ ಇದೆನಾ ಕಾಮಜನಕರಿಯೇ ಸ್ವಾಮಿ ಕಾಮಜನಕರಿಯೇ ನಮನ ಪರಮಾತ್ಮ ಕರ್ಣ ಮಹಾಮಹಿಮನಾದ ನೀನು ಕುಲಹೀನರಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿ ಕಂಡುಬರುವವೇ? ನಿಧಾನವಾಗಿ ಯೋಚಿಸು ಕರ್ಣ. ಪರಮಾತ್ಮ, ಕರ್ಣ, ನಾನೆಂತಿದ್ದರೂ ಸೂತನೆಂಬ ವಿಚಾರವನ್ನು ಈ ಜಗತ್ತೇ ಮರೆಯುವಂತಿಲ್ಲ ದೇವಾ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿದ ರವಿಸು ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿದ ರವಿ ಸುತನಿ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಪರ ಪಾಂಡವರ ಜನನಿ. ಕರ್ಣ, ಮಾತೆ ನಿನ್ನವಳು ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕಿರಣನಿ. ದರೆಯ ಬೆಳಗುವ ರವಿಯ ಕಿರಣನಿ. ಅಕ ಮಹಿಮನೆಂದೆನಿಸಿ ಮೆರವೆ ರವಿಸಿ ಸುಕುಮಾರ ಬಾ, ಸುರ
ಸುಕುಮಾರ ಬಾ ಕುಲಹೀನನಲ್ಲ ಕೇಳೆನ್ನ ಮಾತ ಗಣ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಅಂಶದಲವತರಿಸಿದ ರವಿ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಕಳವಳವೇತಕ್ಕೆ ಮನದ ಚಿಂತೆ ದೊರೆಯೇ ಕರ್ಣ ಕರ್ಣ ಕಳವಳವೇತಕ್ಕೆ ಮನದ ಚಿಂತೆ ದೊರೆಯೇ ಕಣ ಕಳವಳವೇತಕ್ಕೆ ಮನದ ಚಿಂತೆ ದೊರೆಯೇ ಅಮಿತ ಭುವನದೋ ಕೀರ್ತಿಯ ಪಡೆವೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಮತವರವೆನ್ನಿಸಿದ ಮೇದಿನಿಯಳು ನೀ ಕಣ ತರತರವೆನ್ನಿಸಿದ ಮೇದಿನಿಯಳು ನೀ ಮಖ ಮಹಿಮನೆಂದೆನಿಸಿ ಮೆರವೆ ರವಿಸುತ್ತ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಕುಲಹೀನನಲ್ಲ ಕೇಳೆನ್ನ ಮಾತ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಅಂಶದಲವತರಿಸಿದ ರವಿ ಸುತನೆ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ನೀನು ಸೂತನಲ್ಲ ಕೇಳು ಕರ್ಣ ಪರಮಾತ್ಮ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಕುಂತಿ ದೇವಿಯೇ ನಿನ್ನ ತಾಯಿ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ ಪರಮಾತ್ಮ ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಪಾಂಡವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ಆ ದೇವ. ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಇಂದು ಪರರ ಸೇವೆಯಲ್ಲಿ ಕೈಕೊಟ್ಟಿ ಕುಳಿತುಕೊಂಡಿರುವೆ. ಕರ್ಣ, ಯೋಚಿಸು ಕರ್ಣ. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ. ಇಂದು ವದನ ಅಪನಿಂದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಶೋಧನೆಯೇರಿತು ಪಾಪಿಯಾದ ಪರಿತಾಪಗೀಡಾದ ದೇವಾ. ಶೋಧನೆಯೇರಿತು ಶಾಪ. ಪರಮಾತ್ಮ, ಜನ್ಮರಾಸ್ಯದ ಆಂತರ್ಯವರಿತು ಜನ್ಮ
ಜನ್ಮರಾಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಜನ್ಮರಾಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಪರೇ ಸಹಜರ ಸಮಗೋಡೆ ಜೀವಿಸಲೇ ಪರೇ ಸಹಜರ ಸಮಗೋಡೆ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ಪಾಪ ಪಾಪಿಯಾದೆ ಪರಿತಾಪದಿಂದಾದೆ ದೇವಾ ಶೋಧನೆ ಏನಿದು ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ ಕರ್ಣ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವಾ. ಕರ್ಣ ಪರಮಾತ್ಮ ಪಾಂಡುಕುವರರ ಸೇರುತ್ತೆ ನೀನು ಕರ್ಣ ಪರಮಾತ್ಮ ಪಾಂಡುಕುವರರ ಸೇರುತ್ತೆ ನೀನು ದರೆಯನು ಪೊರೆಯೈ ಧರ್ಮದಳ್ಳಿರದ ದರೆಯನು ಪೊರೆಯೈ ಧರ್ಮದಳ್ಳಿರದ ಅನುಜರ ಸೇರೈ ಕರುಣವ ತೋರೈ ಕಣ ಪರಮಾತ್ಮ ಅನುಜರ ಸೇರೈ ಕರುಣವ ತೋರೈ ನೀ ಬಾಳೈ ಕಣ ಪರಮಾತ್ಮ ನೀ ಬಾಳೈ ಸುರಚಿರ ಶರಣರ ಶರಣರ ಪರವನ ಸುರಚಿರ ಚರದರ ಚರಣರ ಪರವನೆ ಸುರಚಿರ ಶರದರ ಶರಣರ ಪರವನೆ ಮಾತನು ಪ್ರೇಮದಿ ಲಾಲಿಸಿ ಶೂರನಿ ನಾಂದಿಕ ಬಿರುದ ಕರ್ಣ ಕರ್ಣ ದಾನ ಶೂರನಿ ನಾಂದಿಕ ಬಿರುದ ಬೆರೆಸಿಗ ನಿಜ ವರಗುಣಶೀಲ ಕಣ ಬೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಕಣ ಬಾನಿಷ್ಕಾ ಸುರಚಿರ ಶರದರ ಶರಣರ ಪೊರೆವನ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು
ಪ್ರೇಮದಿ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನಿಕಾವಸ್ಥೆಯಲ್ಲಿರುವಾಗಲೇ ದುರ್ವಾಸರಿಂದ 5 ಮಂತ್ರಗಳನ್ನು ಜಪಿಸಲು, ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಸಾಕಿ ಸಲಹಿದರು. ಕರ್ಣ, ಪರಮಾತ್ಮ, ಈಗ ನೀನು ಆ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಈಗಲೂ ನೀನು ನನ್ನ ಸಂಗಡ ಬಾ. ಆ ಪಾಂಡವರು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡುವೆಯಂತೆ. ಕರ್ಣ, ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಆಳಿಸುತ್ತಿರುವರಲ್ಲ. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವಾ? ತಿಳಿಯದು ಕರ್ಣ. ನಿನ್ನ ವಿಚಾರವು ಆ ಪಾಂಡವರಿಗೂ ಆ ಕೌರವರಿಗೂ ಸಹ ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈ ಕರ್ಣನ್ಯಾರು, ಈತನನ್ನು ನೋಡಿದರೆ ನನಗೇಕೋ ಮರುಕ ಉಂಟಾಗುವುದು ಎಂದು ಕೇಳುತ್ತಿರುವಳು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು. ಕರ್ಣ, ಪರಮಾತ್ಮ, ಇದು ನಾನಿನ್ನೂ ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರೀದೇವಿ ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ಆ ನನ್ನ ಪರಮವೈರಿ ಅರ್ಜುನನು ನನ್ನ ಸಹೋದರ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ಅಯ್ಯೋ ವಿಧಿ, ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯತೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇವರೇ ಎಂದು ತಿಳಿದ ಬಳಿಕ ಈ ನನ್ನ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಕೊಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ಕೊಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ದುರದೊಳಾದ ಮಂದಿರ ನಾ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಳೆ ಕೌರವೇಂದ್ರ ಈ ದಾರುಣಿಯೋ ಸುಖ ಸಂಪತ್ತಿ ನಿನ್ಬಾಳ್ವನೇ. ಚಲದಿ ಪಾರ್ಥನ ರುಂಡವಂ ಕಡಿದು. ಅಯ್ಯೋ ಅರ್ಜುನ, ಚಲದಿ ಪಾರ್ಥನ ರುಂಡವಂ ಕಡಿದು
ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಅರ್ಪಿಸಲ್ಕಾಗದೆ ಪಾರ್ಥನ ಘೋರ ಜರಕ್ಕೆ ನಾ ತೊತ್ತಾಗಲೇ ನಾ ಸಾಯಲೇ. ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯಿಲ್ಲ. ಆತ್ಮೀಯ ಸಜ್ಜನರಿಂದ ಪರಿಚಯಿಸಿ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ಬಿಡವಾಗಿಟ್ಟಿಸುವುದು ಹತ್ತಿರ ಅವತಾರವಾಗಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತರಾದ ಕದ್ದ ಕಳಿಯಂತೆ ಕಾಡಿಂದ ಕಾಡಿ ತೆರೆದಿದ್ದ ಜೈ ವಿಧಾತ, ಈ ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ. ಚಿಂತಾಮಕನಾಗಿರೋಣಲ್ಲ.